ಆಗ್ತಿರೋದು. ವೀರೇಂದ್ರ ಹೆಗ್ಡೆ ಅವ್ರ ತಾಯಿ ಹೌದು, ಸ್ವಂತ ಮಕ್ಕಳೇ. ಸ್ವಂತ ಮಕ್ಕಳೇ. ಹ್ಮ್. ಇನ್ನ ನಮ್ಮನ್ನ ನಿಮ್ಮನ್ನ ಬಿಡ್ತಾರೆ ನಮ್ಮ ಇವರು. ನೀವು ಅರ್ಥ ಮಾಡ್ಕೊಳ್ಳಿ, ಹ್ಮ್. ಗೊತ್ತಿಲ್ಲದೆ ಯಾವ್ದನ್ನು ನಾವು ಇದು ಮಾಡಬಾರ್ದು. ಅಲ್ಲ ಒಂದು ಅಲ್ಲಮ್ಮ. ವೀರೇಂದ್ರ ಹೆಗ್ಡೆ ಹೆಂಡತಿಗೂ ಹ್ಮ್. ಇವನು ಹರ್ಷೇಂದ್ರ ಗನ್ ಇಟ್ಕೊಂಡಿದ್ದಾನೆ. ಅಲ್ಲ ಅವರು ಹ್ಮ್. ಆಕ್ಚುಲಿ ಒಳ್ಳೆ ಒಂದು ಇದ್ರಲ್ಲಿ ಇದ್ರು. ಹ್ಮ್. ಅವ್ರು ಇನ್ನು ಎಲ್ಲಿ ಇದು ಮಾಡ್ತಾರೆ ಅಂತ ಹೇಳ್ಕೊಂಡು ಅವರು ಭಯದ ವಾತಾವರಣದಲ್ಲಿ ಹೆಗ್ಡೆ ಹೆಂಡತಿರು ಇಬ್ರು ಇವನು ಗನ್ ಇಟ್ಕೊಂಡು ಅವರನ್ನ ಭಯ ಪಡಿಸ್ಕೊಂಡು ನಿಲ್ಸಿದಾನೆ. ಹ್ಮ್. ಅಲ್ಲಿ ಹರ್ಷೇಂದ್ರನ ಆಳ್ವಿಕೆ ನಡೀತಾ ಇದೆ. ಹ್ಮ್. ಇದು ತಿಳ್ಕೊಳ್ಬೇಕು ಸರ್. ಹಲೋ, ಸುಜಾತ ಭಟ್ ಮಾತಾಡ್ತಾ ಇರೋದು. ಮೇಡಮ್ ಅವರೇ ಹೇಳ್ರಿ, ಫೋನ್ ಮಾಡಿದ್ರೆ ಆಗ್ಲೇ ನಾನು ಸ್ವಲ್ಪ ಬಿಜಿ ಇದ್ದೆ, ಹೇಳ್ರಿ. ಅದ್ರ ಬಗ್ಗೆ ಮಾತಾಡೋದು, ಬೇರೆ ಬಗ್ಗೆ ಮಾತಾಡೋಕೆ ಬೇಜಾರಿದ್ದಾರೆ. ಈಗ 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 ನಿಮಗೆ ಈಗ ನಿಮ್ಗೆ ಈಗ ಚಕ್ರವರ್ತಿ ಯೂಟ್ಯೂಬ್ನವರಿಗೂ ನಿಮ್ಗೂ ಇವಾಗ ನೋಟಿಸ್ಗಳು ನಿಮ್ಮ ಚಾನಲ್ ಕ್ಲೋಸ್ ಆಗೋ ತನಕ ಬರ್ಲಿ ಒಳ್ಳೇದು. ಅಂದ್ರೆ ತಪ್ಪಿತಸ್ಥ ಯಾರು ಅಂತ ಗೊತ್ತಾಗತ್ತಲ್ಲ. ಚಾನಲ್ ಬಂದ್ ಮಾಡ್ತಾರಂದ್ರೆ ಅವ್ರ ತಪ್ಪಿತಸ್ಥರು ಯಾರು ಅಂತ ಹೇಳ್ತಕ್ಕಂಥದ್ದೆಲ್ಲ ಸತ್ಯನ ಸುಳ್ಳು? ಹಂಗಾರೆ ಚಾನಲ್ ಅಲ್ಲಿ ಹೇಳ್ತಾರಲ್ಲ, ಅವ್ರು ಸತ್ಯನ ಸುಳ್ಳು ಹೇಳ್ತಿದಾರ? ಸತ್ಯ ಹೇಳ್ತಾರ ಸುಳ್ಳು ಹೇಳ್ತಾರ ಅವರು? ನೋಡಿ, ಚಾನಲ್ ಅಲ್ಲಿ 1000 ಹೇಳಿದ್ದಾರೆ. ನೀವು ಹಾಕಿದ್ರೆ ನಿಮ್ಗೆ ಅಲ್ಲ ರೀ, ನಾನ್ ಕೊಡ್ಬೇಕಾ? ನಾನ್ ಎಲ್ಲಿ ಹೋಗ್ಬೇಕು ಹೋರಾಟ? ನಾನು ಏನ್ ನೋಡಿ, ನಿಮ್ಮ ಸ್ಥಾನಕ್ಕೆ ಲೋಫರ್ ಬಾಯಿ ಬಂದಾಗ ನಾನು ಮಾತಾಡ್ಬೇಕಾಗುತ್ತೆ. ಆಮೇಲೆ ಮೇಡಮ್ ಅವರ ನೀವೇನ್ ಮಾತಾಡ್ತೀರ ಅದು ಕಾಲದೆಲ್ಲ ರೆಕಾರ್ಡ್ ಆಗುತ್ತೆ. ಮನೆ ನೀವೇನು ಬೈದ್ರಿ ಯಾವ ತರ ಆಗ್ಲಿ ಬಿಡಿ, ನೀವು ಹಾಕಿ, ನೀವು ರೆಕಾರ್ಡ್ ಮಾಡಿ ಹಾಕಿ. ನೀವು ಎಷ್ಟು ನೀವು ತಗೊಂಡಿದ್ದೀರಾ? ಬೈರಿ. ಅಲ್ಲ ಬೈರಿ. ನಿಮ್ಗೆ ಮಾನ ಮರ್ಯಾದೆ ಇಲ್ವಾ? ನಿನ್ಗೆ ಅಲ್ಲ, ನಾನ್ ನಿಮ್ಮನ್ನ ಏನ್ ಮಾನ ಮರ್ಯಾದೆ ಇದೆಯಾ ಇಲ್ವಾ ನಾನ್ ಕೇಳೋದು? ಅದು ಅವ್ರು ಹೇಳಿದಾಯ್ತು, 4-5 ತಿಂಗಳಾಯ್ತು, ಆಯ್ತು ಹೋಯ್ತು, ಎಲ್ಲ ಆಯ್ತು. ಇನ್ನು ನೀನ್ ಅದನ್ನ ಯಾಕೆ ರಿಪ್ಲೈ ಮಾಡ್ತಾ ಇದ್ಯಾ? ಪ್ಲೇಮ್ ಯಾಕೆ ಮಾಡ್ಬೇಕು? ಅಲ್ಲ ರೀ, ನಾನು ಏನ್ ಮಾತಾಡಿ ನಾನು ಏನ್ ಈಗ ನಿಮ್ಗೆ ಏನಾದ್ರು ನಾನು ಯಾವತ್ತಾದ್ರೂ ನಾನು ಕಾಲ್ ಮಾಡಿ ಮಾತಾಡಿದ್ದೀನಾ? ಅಲ್ಲ ಮೇಡಮ್ ಅವರೇ, ನನ್ನ ಪಾಡಿಗೆ ನಾನು ಇದ್ದೀನಿ ತಾನೆ. ನಾನೇನಾದ್ರು ನಿಮ್ ಬಗ್ಗೆ ತಪ್ಪು ಮಾತಾಡಿದ್ನಾ? ನೀವು ತಪ್ಪೇ ಮಾಡಿರೋದು. ನನ್ನ ಪಾಡಿಗೆ ನಾನು ಇದ್ದೀನಿ ತಾನೆ. ಅವ್ರು ಹಾಕಿದ್ರು ಅಂತ ನೀವ್ ಯಾಕ್ರಿ ಹಾಕ್ಬೇಕು? ನಿಮ್ಗೆ ಅವ್ರಿಗೆ ವ್ಯತ್ಯಾಸ ಇಲ್ವೇನ್ರಿ? ನೀವು ಕುತ್ಕೊಂಡ್ ಮಾತಾಡ್ರಲ್ರಿ, ಅದೇ ಮಾಧ್ಯಮದ ಮುಖಾಂತರ ಕುತ್ಕೊಂಡ್ ಮಾತಾಡಿದ್ರಲ್ಲ, ಅವಾಗ ತಪ್ಪ ಅನ್ಸಿಲ್ಲ ನಿಮಗೆ? ತಪ್ಪ ಅನ್ಸಿಲ್ಲ ಅವಾಗ? ನೋಡಿ, ನನಗೆ ಯಾರು ಸಪೋರ್ಟ್ ಆಗಿಲ್ಲ. ಅಲ್ಲ ಸಪೋರ್ಟ್ ಅಲ್ಲ, ಸಪೋರ್ಟ್ ಯಾರು ಸಪೋರ್ಟ್ ಅಲ್ಲ, ಇಲ್ಲ. ಸಪೋರ್ಟ್ ಹೋರಾಟಗಾರರು ಯಾರು ಸಪೋರ್ಟ್ ಇಲ್ಲ. ಮಾಧ್ಯಮದ ಮುಂದೆ ಹೋಗಿ ನಿಂತ್ಕೊಬೇಕಾಗಿದ್ರೆ ನನ್ನ ಸೇಫ್ ಗಾರ್ಡ್ ಮಾಡ್ಕೊಂಡಿದ್ದೀನಿ. ಹೋರಾಟ ಎಲ್ಲಿ ಮಾಡ್ಬೇಕು? ನನ್ನ ಆತ್ಮಕ್ಕೆ ನಾನು ವಂಚನೆ, ಒಂದು ನಿಮಿಷ, ನನ್ನ ಆತ್ಮಸಾಕ್ಷಿಗೆ ನಾನು ವಂಚನೆ ಮಾಡ್ಕೊಂಡು, ನಾನು ಮಾಧ್ಯಮದ ಮುಂದೆ ವಂಚನೆ ಮಾಡಿ, ನಾನು SIT ಮುಂದೆ ವಂಚನೆ ಮಾಡ್ಕೊಂಡು ನಾನು ಬಂದಿರುವವಳು. ಅಲ್ಲ ಮೇಡಮ್, ಒಂದು ನಿಮಿಷ, ನಿಮಗೆ ನಾನು ಕ್ಲಾರಿಫಿಕೇಶನ್ ಕೊಡ್ಬೇಕಾಗಿಲ್ಲ. ಯಾವ ಹೋರಾಟಗಾರರಿಗೂ ನಾನು ಕ್ಲಾರಿಫಿಕೇಶನ್ ಕೊಡ್ಬೇಕಾಗಿಲ್ಲ. ಮಾಧ್ಯಮದ ಮುಂದೆ ನಾನು ಪಟ್ಟ ಕಷ್ಟ, ನಾನು ಮಾಧ್ಯಮದ ಮುಂದೆ ಯಾಕೆ ತಿರುಚಿ ಹೇಳಿದೀನಿ, ಯಾಕೆ ಯಾವ ರೀತಿ ಇದು ಮಾಡಿದೀನಿ ಅನ್ನೋದು ಅಲ್ಲ ಯಾಕೆ ಹೇಳಿದ್ರಿ ಮೇಡಮ್ ನನ್ಗೆ ಯಾರು ಸಪೋರ್ಟ್ ಇಲ್ಲ ಅಲ್ಲಿ ನಿಂತ್ಕೊಳ್ಳಕ್ಕೆ. SIT ಒಳಗಡೆ ಏನಾಗಿದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಇಲ್ಲ ಮೇಡಮ್, ನಿಮ್ಗೊಬ್ರಿಗೆ ಅಲ್ಲ. ನಾ ಅದಕ್ಕಂತ ನಿಮ್ ವಿಚಾರ ಎಲ್ಲಿ ತಗೊಂಡ್ಲಿಲ್ಲ, ನಾನು ಮಾತಾಡಕ್ಕೂ ಹೋಗ್ಲಿಲ್ಲ. ಯಾಕಂದ್ರೆ ನೀವು ವಯೋವೃದ್ಧರು, ನಿಮ್ ಪರವಾಗಿ ಯಾರು ನಿಂತ್ಕೊಂಡಿಲ್ಲ. SIT ಒಳಗಡೆ ಏನಾಗಿದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಅಲ್ಲಿ ಏನೇನಾಗಿದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ, ಆಯ್ತಲ್ಲ? ಒಂದು ವಯೋವೃದ್ಧ ಹೆಂಗಸೆ ನನ್ನ ಒಂದು ವಯಸ್ಸಿಗೆ ಬೆಲೆ ಕೊಟ್ಟು ಬಿಟ್ಟು ನಾನು 9:30-10 ಗಂಟೆ ರಾತ್ರಿಗೆ ನಾನು ರೂಮಿಗೆ ಹೋಗ್ತಾ ಇದ್ದೆ 2-3 ದಿನ. SIT ಅವ್ರು ಯಾವ ರೀತಿ ನಮ್ಮನ್ನ ಯಾವ ರೀತಿ ಟ್ರೀಟ್ ಮಾಡಿದ್ದಾರೆ ಅದು ನಾನು ಎಲ್ಲಿ ಹೇಳ್ಬೇಕು? ನಾನು ಎಲ್ಲಿ ತಗೊಂಡ್ ಹೋಗಿ ನಾನು ಇದನ್ನು ಇದು ಮಾಡ್ಬೇಕು? ನಾನು ಇನ್ನು ಯಾವ ಮಾಧ್ಯಮ ಅಲ್ಲ, ಯಾವ ಯೂಟ್ಯೂಬ್ ಅಲ್ಲ, ನಾನು ಯಾರ ಮುಂದೆ ಇಲ್ಲ. ನಂದು ಇನ್ನಿದ್ರು ಹೈಕೋರ್ಟ್ ಮುಂದೆ ನನ್ನ ಹೋರಾಟ. ಅಲ್ಲ ಮೇಡಮ್ ಗೊತ್ತಿಲ್ಲ, ಸತ್ಯ ಗೊತ್ತಿದ್ರು ಮಾತಾಡ್ಬೇಕಲ್ವಾ? ಹೌದೌದೌದೌದು. ನಿಮ್ಗೆ ಅಲ್ಲಿ ಏನಾಗಿದೆ, ಏನ್ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಅಲ್ಲ ಯಾರು ಏನ್ ಮಾಡಿದ? ಈ ಹೋರಾಟಗಾರ ಸರಿ ಇಲ್ಲ, ಏನ್ SIT ಅವ್ರು ಸರಿ ಇಲ್ವಾ? ಹಂಗ ಇದು ಇಲ್ಲಿ ಹೋರಾಟಗಾರರ ನಾನು ಒಂದು ವಿಚಾರ ಹೇಳ್ತೇನೆ, ನಿಮ್ಮ ಹತ್ರ ಸ್ಪಷ್ಟತೆ ತಿಳಿಸ್ತೀನಿ. ನೀವು ತಿಳ್ಕೊಂಡಿರಿ. ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯ ಹೋರಾಟದಲ್ಲಿ ಒಂದು ಮುಂಚೂಣಿಯಲ್ಲಿದ್ರು. ಅವ್ರ ಪಾಡಿಗೆ ಅವ್ರ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರು. ಬರೀ ಒಂದೇ ಒಂದು ಮಾತು ಇಟ್ಕೊಂಡು, ಬೇವರ್ಸ್ ಎಂಬ ಒಂದು ಮಾತು ಇಟ್ಕೊಂಡು ಆಯಮ್ಮ ಸುಮ್ನೆ ಯಾವ ತರ ತೇಜವಾದ ಮಾಡ್ತಾರೆ? ಇಡೀ ಗಂಡು ಮಕ್ಳೇ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಗಂಡು ಮಕ್ಳೇ ಅತ್ಯಾಚಾರಿಗಳು ಅಂತ ಹೇಳಿದ್ರೆ ಹೆಂಗೆ? ಅವಳುಂಟು ನೀವುಂಟು, ನಾನು ಅದ್ರ ಬಗ್ಗೆ ನಾನು ಇದು ಮಾಡಲ್ಲ.
ನಾನು ಎಲ್ಲಿಯಾದ್ರೂ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ನಾನು ಬೈದಿಲ್ಲ. ನನ್ಗೆ ಮಾಡಿದ್ದಾರೆ SIT ಅಲ್ಲಿ 3 ದಿನ ನಾನು ಟಾರ್ಚರ್ ತಗೊಂಡ್ ಬಂದಿದ್ದೀನಿ. ಅದ್ ಗೊತ್ತಾ? ಅಲ್ಲ ಇವು SIT ಕೂಡ ಟಾರ್ಚರ್ ಮಾಡಿ ಮತ್ತೇನು ಟಾರ್ಚರ್ ಮಾಡಿಲ್ಲ ಅಂತ ಹೇಳಿದ್ರಲ್ಲ ನೀವು ಮಾಧ್ಯಮದ ಮುಖಾಂತರ ಬಂದಾಗ. ನಾನೇನು ನೋಡಿ ಅವರನ್ನ ನಾನು ಎದುರುಗಡೆ ಹಾಕೊಳಕ್ ಆಗೋದಿಲ್ಲ ಸರ್. ಕರೆಕ್ಟ್ ಅಮ್ಮ ಪಾಪ ನೀವು ಅರ್ಥ ಮಾಡ್ಕೊಳ್ಬೇಕು. ಅಲ್ಲ ಆಫೀಸರ್ ಅನ್ನ ನಾನು ಎದುರು ಹಾಕೊಳಕ್ ಆಗಲ್ಲ ಸರ್. ನಾಳೆ ನನ್ನ ಮನೆ ಬಾಗ್ಲಿಗೆ ಬಂದ್ಕೊಂಡು ಇನ್ನೊಂದಿಷ್ಟು ಏನೇನೋ ಮಾಡಿ ಇನ್ನೊಂದಿಷ್ಟು ತಗೊಂಡೋಗಿ ನನ್ನನ್ನ ಮತ್ತೆ ಇದು ಮಾಡ್ತಾರೆ. ಹೌದೌದೌದೌದು ಏನ್ ಬೇಕಾದ್ರೂ ಮಾಡ್ತಾರಮ್ಮ. ಯಾವ ರೀತಿಯಲ್ಲಿ ಬೇಕಾಗಿದ್ರು ಮಾಡ್ತಾರೆ ಸರ್. ನೋಡಮ್ಮ ಬೇಕಾದ್ರೆ ಇಲ್ಲವರೆಗೆ ನಾನು ಕೇಸನ್ನ ವಾಪಸ್ ತಗೊಂಡಿದ್ದೀನಿ, ವಿತ್ಡ್ರಾ ಮಾಡ್ಕೊಂಡೆ, ಹಿಂಬರಹ ತಗೊಂಡಿದ್ದೀನಿ. ಅದಾದ್ಮೇಲೆ ನನ್ನನ್ನ ಅಪರಾಧಿ ಸ್ಥಾನಕ್ಕೆ ಹಾಕಿದಾರಲ್ವಾ. ಅಂದ್ರೆ ಒತ್ತಾಯ ಮಾಡಿದ್ದು ಇವರೇ ಕೇಸ್ ವಾಪಸ್ ತಗೊಳ್ಳಿ ಅಂತ ಒತ್ತಾಯ ಮಾಡಿದ್ದು SIT ಅವ್ರ ಅಂತ ಹೇಳ್ತಾ ಇದೀರಿ. ಕೇಸ್ ವಾಪಸ್ ತಗೊಂಡೆ, ನನ್ಗೆ ಇದೆಲ್ಲ ಬೇಡ ಅಂತ. ಅಲ್ಲ ಅವ್ರೇನು ಒತ್ತಡ ಅವ್ರೇನು ನಿಮ್ಗೆ ಇದೆಲ್ಲ ಬೇಡ, ನೀವು ವಯಸ್ಸಾಗಿದೆ, ಇಲ್ಲಿಂದ ಹೊರಟು ಹೋಗಿ ಅಂದ್ರೆ ಅರ್ಥ ಏನು? ಅಲ್ಲ ನಿಮ್ಗೆ ಒಂದೇ ಅಲ್ಲ ಮೇಡಮ್ ಅವ್ರೆ, ಎಲ್ಲ ಪ್ರತಿಯೊಬ್ರು ಅಲ್ಲಿ ಏನು ದೂರ್ ಕೊಟ್ಟಕ್ ಹೋಗಿದಾರಲ್ಲ, ಮಿಸ್ ಆಗಿದ್ದಾರೆ ಹಂಗಾಗಿ ಹಿಂಗಾಗತ್ತೆ, ಹೋದರಿಗೆಲ್ಲ ಇದೇ ತರನೇ ಅವ್ರು ಟಾರ್ಚರ್ ಮಾಡಿ ವಾಪಸ್ ಕಳ್ಸಿರೋದು ಅವರು. ನನಗೆ ಇನ್ನೂ ಜಾಸ್ತಿ ಗೊತ್ತು ನಾನು ಯಾವ್ದನ್ನು ನಾನು ಎಲ್ಲಿ ಹೇಳ್ಬೇಕು. ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಯಾವ ರೀತಿ ಮಾಡಿದ್ದಾರೆ, ಮತ್ತೆ 6 ತಿಂಗಳು ಗಡಿಪಾರ್ ಅಂತ ಮಾಡಿದ್ರು ತಾನೆ. ಅದೆಲ್ಲ ಕಿತ್ಕೊಂಡು ಹೋಗೋದ್ ಬಿಡ್ರಿ, ಅವ್ರೆಲ್ಲ ಸಿಲ್ಲಿ ಕೇಸ್ ಹಾಕ್ಯಂತ ನಡೆಯಲ್ಲ ಮೇಡಮ್ ಅವ್ರೆ, ಅವ್ರೇನು ಅತ್ಯಾಚಾರಿಗಳ ನೋಡುವವರ. ನಾನ್ ಹೇಳುದು ಒಬ್ಬ ಒಂದು IAS ಆಫೀಸರು, ಅವಳಿಗೆ ಸ್ವಂತ ಬುದ್ಧಿ ಇರ್ಬೇಕಲ್ವಾ. ಹೌದೌದು ನಾನು ಹೇಳುದು ಒಬ್ಬ ಆಫೀಸರು ಸ್ವಂತ ಬುದ್ಧಿ ಇರ್ಬೇಕಲ್ವಾ. ಸ್ವಂತ ಬುದ್ಧಿ ಎಂಬುದಿಲ್ಲ, ಅವ್ರು ಏನ್ ಹೇಳ್ಕೊಡ್ತಾರೋ ಅದೇ ನಡೀತೈತಮ್ಮ. ಅಲ್ಲಿ ಏನು ನಿಮ್ಗೆ ನಾನು ಹೇಳ್ತಾ ಇದ್ದೀನಿ ಕೇಳಿ. ಅಲ್ಲಿ ಒಂದು ವಿಚಾರ ನೀವು ಸ್ಪಷ್ಟತೆ ತಿಳ್ಕೊಳ್ಬೇಕು, ಯಾವುದನ್ನೇ ಮಾತಾಡ್ಬೇಕಾಗಿದ್ರೆ. ಅಲ್ಲಿ ಧರ್ಮಸ್ಥಳದಲ್ಲಿ ಅಷ್ಟು ಜನ ಇದ್ದಾರೆ, ಅಷ್ಟು ಅವ್ರ ಸಂಸ್ಥೆಯಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿಯ ಜನರಿಗೆ ಜೀವನ ಹೋಗ್ತಾ ಇರೋದು ಯಾರಿಂದ? ಅದೇ ಮೇಡಮ್ ಅವ್ರ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ನಮಗೆ. ಒಂದು ನಿಮಿಷ, ಅಲ್ಲಿಯ ಜನರ ಜೀವನ ಹೋಗ್ತಾ ಇರೋದು ಯಾರಿಂದ? ಅಲ್ಲಿ ಅವರಿಂದ ಹೋಗ್ತಿರೋದು ಅಲ್ವಾ. ಅವ್ರು ಯಾಕೆ ಮಾತಾಡಲ್ಲ? ಭಯ ಎಷ್ಟು ದಿನ ಅಲ್ಲ ಯಜಮಾನ್ ಮೇಡಮ್, ಭಯ ತಾನೆ ಅವ್ರಿಗೆ. ನಾಳೆ ಏನು ಈಗ ಅವ್ರು ಹೇಳಿದ್ರೆ ನಾಳೆ ಏನು ನನ್ನ ಅವಸ್ಥೆ ಏನು, ನಾಳೆ ನನ್ನ ಹೊಟ್ಟೆಗೇನು ಅನ್ನೋದು ಅವ್ರಿಗೆ ಯೋಚನೆ ಇರುತ್ತಲ್ವಾ ಸರ್. ಹೌದೌದಮ್ಮ ಇರ್ಲಿ, ಅದಕ್ಕೋಸ್ಕರ ನಾನು ಪ್ರಚಾರ ನಿಂತ್ಕೊಂಡಿದ್ದಮ್ಮ. ನನಗೆ ಇದು ಯೂಟ್ಯೂಬ್ ಇಂದ ನನಗೆ ಒಂದು ನಿಮಿಷ ನಾನು ಇಷ್ಟ ಆಯ್ತಲ್ವಾ. ಅಲ್ಲಿಯ ಜೀವನ ನಡೀತಾ ಇದೆ ಅಂದವಾಗ ಯಾರಾದ್ರೂ ಮುಂದೆ ಬಂದು ಮಾತಾಡಕ್ಕೆ ಇದಿರ್ತದೆ ಅವ್ರಿಗೆ? ಆಗಲ್ಲ. ಅಲ್ಲ ಅವ್ರು ಟಾರ್ಗೆಟ್ ಮಾಡೋದೇ ಅಲ್ಲಿ ಡಿಪಾರ್ಟ್ಮೆಂಟ್, ಪಂಚಾಯತಿ ಆಗಿರ್ಲಿ, ತಾಲೂಕ್ ಆಫೀಸ್ ಆಗಿರ್ಲಿ, ಪ್ರತಿಯೊಂದು ಗೌರ್ಮೆಂಟ್ ಆಫೀಸು ಪ್ರತಿಯೊಂದು ಅವರ ಅಂಡರ್ ಅಲ್ಲಿ 2 ಪೇಮೆಂಟ್ ತಗೊಂಡು ಅವ್ರು ನಡೆಸ್ತಾ ಇದ್ದಾರೆ. ಹೌದೌದು ಇದು ಸತ್ಯ. ಅರ್ಥ ಆಯ್ತಾ? ಇದು ಈಗ ಸೌಜನ್ಯ ಹೋರಾಟ ಒಂದೇ ಅಲ್ಲ. ಇವ್ರು ಇವಾಗ ಸೌಜನ್ಯ ಹೋರಾಟಕ್ಕೆ ಬಂದು ನಿಂತ್ಕೊಂಡಿದ್ದಾರೆ. ಆಕ್ಚುಲಿ ಸೌಜನ್ಯ ಅಲ್ಲ, ವರ್ಷ ಭಟ್ ಮೇಲೆ ಆಗ್ಬೇಕಾಗಿತ್ತು. ವರ್ಷ ಭಟ್ ಏನಾದ್ರು ಹೋಗಿದ್ದಾಗಿದ್ರೆ ಇವ್ರು ಬಂದು ನಿಲ್ತಿದ್ರು. ಅದೇನಾಗ್ತದೆ ದಯವೆಚ್ಚ ಅದಕ್ಕೋಸ್ಕರನೇ ಆ ಹುಡುಗಿ ಬದ್ಲು ಈ ಹುಡುಗಿ ಹೋಗಿರೋದಮ್ಮ. ಆಯ್ತಲ್ಲ, ನನ್ನ ಜಾತಿ ಮಗಳವಳು. ಅಲ್ಲ ಅದೇ ಹೇಳ್ತಲ್ಲ, ಅವಳು ಉಳ್ಕೊಂಡ್ಲು, ಇವಳು ಹೋದ್ಲು, ಏನೋ ಒಂದು ಒಟ್ಟೆ ನೀವು ದೈವ ಶಕ್ತಿಯಿಂದ ಏನೋ ಒಂದು ಅವತ್ತಿಂದ ಇಲ್ಲಿವರೆಗೆ ಏನಾಗಿಲ್ಲ, ಅದೇ ಒಂದು ನಮ್ ಪುಣ್ಯ ಅಂದ್ಕೋಬೇಕಮ್ಮ. ಅಷ್ಟಾಯ್ತಲ್ವಾ? ನಾನ್ ನಿಮಗೆ ಸ್ಪಷ್ಟತೆ ತಿಳಿಸ್ತೀನಿ. ಇವತ್ತು ನಿನ್ನೆಯಿಂದಲ್ಲ, ಅವರ ಟಾರ್ಗೆಟ್ ಇದ್ದಿದ್ದು ಬರೇ ಬ್ರಾಹ್ಮಣ ಹೆಂಗಸರೇ ಜಾಸ್ತಿ, ಇತರೆ ಅವರಲ್ಲ. ಇವತ್ತು ನಾನು ಹೇಳ್ತೀನಿ, ಹರ್ಷೇಂದ್ರನಿಗೆ ಆದಿ ಉಡುಪಿ ಅಂತ ಉಡುಪಿ ಹತ್ರ ಒಂದು ಮನೆ ಇದೆ, ಅಲ್ಲಿ ಇವತ್ತು ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗಿ ಅವನು ಇದು ಮಾಡ್ತಾನೆ. ಯಾರಾದ್ರೂ ಬರ್ತಾರ? ಈ ವಯಸ್ಸೇನು ಅವನಿಗೆ, ವಯಸ್ಸಿನ ಮಿತಿ ಇಲ್ಲ ಅವನಿಗೆ. ಅವನಿಗೆ ವಯಸ್ಸಿನ ಮಿತಿ ಇಲ್ಲ. ಅರ್ಥ ಆಯ್ತಾ ನಿಮಗೆ? ನನ್ಗೆ ಆಗಿರೋದು, ನಾನು 32-33 ವಯಸ್ಸಲ್ಲಿ ನಾನು ಏನು ನರಕಯಾತನೆ ಅನುಭವಿಸಿದ್ದೀನಿ, ಅದು ನನ್ನಲ್ಲಿ ಇದೆ. ಹೌದಮ್ಮ. ಅಲ್ಲ ನಾನು ಕೆಲವೊಂದು ವಿಡಿಯೋದಲ್ಲಿ ಸಮೇತ ಹಂಗೆ ಹೇಳಿನಮ್ಮ, ಸುಜಾತಾ ಭಟ್ ಅವ್ರಿಗೆ ಯಾವ ತರ ಚಿತ್ರಾಂಶ ಕೊಟ್ಟರೆ ಅಯ್ಯಮ್ಮ ಹೇಳ್ಕೊಂಬಂಗಿಲ್ಲ, ಬಿಡಂಗಿಲ್ಲ. ಬಂದಿರ್ತಕ್ಕಂಥದ್ದು ಆ ಹುಡುಗಿ ಐತೆ ಇಲ್ಲ ಬಟ್ ಗೊತ್ತಿಲ್ಲ, ಈ ಅಮ್ಮ ಬಗ್ಗೆ ಬಹಳ ಇದೇನಾಗೈತೆ, ಅದಕ್ಕೋಸ್ಕರ ಅಮ್ಮ ಬಂದಿರೋದು ಅಂತ ಕೂಡ ಹೇಳಿ. ನಾನು ಯೂಟ್ಯೂಬ್ ಅಲ್ಲಿ ನಿಮ್ ಪರವಾಗೇ ಮಾತಾಡಿನಮ್ಮ. ನಾನು ಯಾವತ್ತೂ ನನ್ನ ಆತ್ಮ ಸಾಕ್ಷಿಗೆ ನನ್ನ ಮಗಳು ಇದ್ದಾಳ ಇಲ್ವೋ, ನಾನು ಮಗಳನ್ನ ಬಿಟ್ಬಿಟ್ಟೆ, ಹೋಗಿ ಆಗಿದೆ. ಹೌದೌದು, ನಿಜವಾದ ಸಂತ್ರಸ್ತೆ ನಾನು ಇಲ್ಲಿ ನಿಜವಾಗಿ ಇದ್ದೀನಿ. ಹೌದಮ್ಮ.
ಈಗ ಅದು ಕೂಡ ಇದೇನಾಗುತ್ತೆ ಮತ್ತೆ ಆಮೇಲೆ ನಿಮ್ಮನ್ನ ಇನ್ನ ಹೇಳಂಗ್ ನಾನು ಒಂಟಿಯಾಗಿರೋದಕ್ಕೆ ನಾನು ಎಲ್ಲೂ ಹೇಳಕ್ಕಾಗಲ್ಲ. ನಾನು ಒಬ್ಳೆ. ನಾಳೆ ಏನ್ ಬೇಕಾಗಿದ್ರು ಮಾಡ್ಬೋದು ಅವರು, ಯಾರನ್ನಾದ್ರೂ ಬಿಟ್ಟು. ಮುಲಾಜೆ ಇಲ್ಲಮ್ಮ, ಮುಲಾಜೆ ಇಲ್ಲ. ಅರ್ಥ ಆಯ್ತಲ್ವಾ ನಿಮಗೆ? ಅರ್ಥ ಆಯ್ತಮ್ಮ, ಅರ್ಥ ಆಯ್ತು. ಸತ್ಯ ಇದೆ. ಸತ್ಯ ಇದ್ದುಕೊಂಡು ನಾನು ಸುಳ್ಳುಗಳನ್ನ ಯಾಕೆ ಇಡೀ ದೇಶ ನೋಡಿದೆ. ಯಾಕೆ ಸುಳ್ಳು ಹೇಳಿದಾಳೆ 90% ಅವ್ರು ಯಾಕೆ, ಒಂದು ನಿಮಿಷ, 90% ಯಾಕೆ ಸುಳ್ಳು ಹೇಳಿದಾರೆ ಅಂದ್ರೆ ನನಗೆ ಯಾರು ಸಪೋರ್ಟ್ ಇಲ್ಲ ಅಲ್ಲಿ. ನಾನು ಕೇಸನ್ನು ವಾಪಸ್ ವಿತ್ಡ್ರಾ ಮಾಡ್ಕೊಂಡು ಬಂದ ಮೇಲೆ, ನನ್ನನ್ನು ಹಿಂಬರಹ ತಗೊಂಡು ನಾನು ಬಂದ ಮೇಲೆ ನನ್ನನ್ನು ಅಪರಾಧಿ ಸ್ಥಾನಕ್ಕೆ 6ನೇ ಅಪರಾಧಿ ಅಂತ ಹಾಕಿದ್ರಲ್ಲ. ಅಲ್ಲ, ನೀವು ಅಪರಾಧಿ ಆಗಲ್ಲ ಬಿಡಿ, ಅದ್ರಿಂದ ನೀವೇ ನಾವು ಕೊಲೆ ಮಾಡ್ಯಾರ, ಇಂತರ ಕೊಲೆ ಮಾಡ್ಯಾರ ಅಂತ ಏನ್ ಹೇಳಿದ್ಯಾ? ಅವೆಲ್ಲ ನಡೆಯಲ್ಲ ಬಿಡಮ್ಮ. ಕೋರ್ಟಲ್ಲಿ ನಿಂತು ಅದು ಹೊಡೆದೋಗ ಮಾಡಿದಾರೆ ತಾನೆ, ಯಾರು ಸಪೋರ್ಟ್ ಮಾಡಿದ್ದಾರೆ? ಅಮ್ಮ ತಪ್ಪು ತಿಳ್ಕೊಂಡಿ ನೀನು. ಅಲ್ಲಿ ಯಾರು ಅಪರಾಧಿ ಆಗಿಲ್ಲಮ್ಮ, ಇನ್ನ ಕೇಸ್ ಅಲ್ಲಿ ಕ್ಲೋಸ್ ಆಗಿಲ್ಲ. ನೀವು ಅಪರಾಧಿ ಹೆಂಗ್ ಆಗ್ತೀರಮ್ಮ? ನೀವೇ ಕೊಲೆ ಮಾಡಿರ, ಸುಲಿಗೆ ಮಾಡಿರ, ಅದು ಅಪರಾಧಿ ಅಂಬದೇ ಸುಳ್ಳದು. ಅರ್ಥ ಮಾಡ್ಕೊಳ್ಳಿ. ಯಾವತ್ತಿಗೂ ಅಪರಾಧಿ ಅಲ್ಲಮ್ಮ. ಅವ್ರು ಮಾಡಿದ್ರೆ ನೀವು ಅಪರಾಧಿ ಆಗಲ್ಲ. ಇಲ್ಲಿ ನಿಮ್ಗೆ ಸತ್ಯ ಹೇಳ್ತಾ ಇದ್ದೀನಿ ಕೇಳಿ. ಅದಕ್ಕೆಲ್ಲ ಕಾರಣ ಯಾರು? ಅದನ್ನ ಹಾಕ್ಲಿಕ್ಕೆ, ಆ ಸೆಕ್ಷನ್ ಗಳನ್ನ ಹಾಕಕ್ಕೆ, ಆ ರೀತಿ ಹಾಕಕ್ಕೆ ಯಾರು ಕಾರಣ? ಮೂಟೆ ದುಡ್ಡುಗಳು ಬಂದಿದೆ. ಹೌದು ಹೌದಮ್ಮ, ಹೌದೌದು, ಇದು ಸತ್ಯ. ಮೂಟೆ ಬಂದಿದೆ. ಇಲ್ಲಮ್ಮ, ಇದು ನಿಜವಾಗ್ಲು ಒಂದ್ ತಾರೀಕಿಗೆ ಅಂತ ತಂದೆ ತರುತ್ತಮ್ಮ. ಆ ಸೌಜನ್ಯ ಶಕ್ತಿನ ತರಬೇಕಿದು, ತರುತ್ತೆ ಕೂಡ. ಇಲ್ಲ ಸರ್, ನಿಮ್ಗೆ ಹೇಳ್ತೀನಿ, ಸೌಜನ್ಯನ ಹೋರಾಟದಿಂದ ಒಂದು ನಿಮಿಷ ಹೇಳ್ತೀನಿ. ಸೌಜನ್ಯನಿಗೆ ನ್ಯಾಯ ಸಿಕ್ಕಿಯೇ ಆಗಿದೆ. 13 ವರ್ಷದ ಸಿಕ್ಕಿದೆ. ಹೇಗೆ ಸಿಕ್ಕಿದೆ ಅಂತ ಹೇಳಿದ್ರೆ, ಅಲ್ಲಿಂದ ಇತ್ತೀಚೆಗೆ ಯಾವುದೇ ಒಂದು ಇದು ನಡೆದಿಲ್ಲ. ಹೌದು, ಅದು ಮಹೇಶ್ ಶೆಟ್ಟಿಗೆ ಸಿಕ್ಕಿರುವ ಜಯ. ಇದು ನಾನು ಸತ್ಯ ಹೇಳ್ತಾ ಇದ್ದೀನಿ. SIT ಅವರು ಕೊಡಲ್ಲ. ಒಂದು ನಿಮಿಷ, 2,000-3,000 ಪುಟಗಳನ್ನ ತಗೊಳ್ಬೇಕಾಗಿದ್ರೆ ಲಾಯರ್ ಹೋಗಿ ಕೋರ್ಟ್ ಅಲ್ಲಿ ವಾದ ಮಾಡಿ ಆ ಪೇಪರ್ ಅನ್ನ ಡಾಕ್ಯುಮೆಂಟ್ ತಗೊಳ್ಬೇಕಾಗಿದ್ದ ಪರಿಸ್ಥಿತಿ ಬಂದಿದೆ ಅಂದ್ರೆ ಅವ್ರು ಕೊಡ್ತಿದ್ದಾರ? ಅರ್ಥ ಮಾಡ್ಕೊಳ್ಬೇಕು ಸರ್, ಯಾವ್ದನ್ನೇ ಆಗಿರ್ಲಿ. ಅಲ್ಲಮ್ಮ, ಈಗ ಸತ್ತಿರ್ತಕ್ಕಂಥ ನಿಜ ತಾನೆ. ಅಲ್ಲಿ ಬುರುಡೆ ಹಿಡ್ಕೊಂಡ್ ಬಂದಿರ, ಅದು ಬುರುಡೆ ಕೂಡ ಅನ್ಯಾಯ ಇದ್ದಲ್ಲ. ಬುರುಡೆ ಏನ್ ಇವ್ರೆ ಕೊಲೆ ಮಾಡಿ ತಗೊಂಬಂದಿಲ್ಲ, ಕೊಲೆ ಮಾಡಿ ಏನೋ ಆಗತ್ ಬಿಡ್ರಿ ಮೇಡಮ್. SIT ತನಿಖೆ ಆಗುತ್ತಲ್ಲ, ತೀರಿ ಏನ್ ಸರ್ ಅಲ್ಲಿ ಎಲ್ಲ ಈಗ SIT ತನಿಖೆ ಏನು? ಈಗ ನೋಡಿ, ಈಗ ನಿನ್ನೆ ಗಿರೀಶ್ ಭಟ್ ಇವರಿಗೆ, ಮಹೇಶ್ ಶೆಟ್ಟಿ ತಿಮ್ಮರವರಿಗೆ ಏನಾಯ್ತು? 6 ತಿಂಗಳು ಮತ್ತೆ ಅದೆಲ್ಲ ಕ್ಯಾನ್ಸಲ್ ಆಗತ್ ಬಿಡ್ರಿ, ಅದೆಲ್ಲ ನಡೆಯೋದಿಲ್ಲ. ಕ್ಯಾನ್ಸಲ್ ಪ್ರಶ್ನೆ ಅಲ್ಲ, ಹೋರಾಟವನ್ನು ಒತ್ತಿಕ್ಬೇಕು, ಒಟ್ಟನ್ನು ಎದುರಿಸ್ಬೇಕಂಬುದೇ ಅವ್ರ ಉದ್ದೇಶ. 4 ಜನರ ಮುಂದೆ ಹೋಗಿ ಈಗ ಒಂದು ತಿಳ್ಕೊಳ್ಬೇಕು ನಾವು. ಅವ್ರು ಕರೆಕ್ಟ್ ಆಗಿದ್ರೆ, ಬೇರೆ ವಿರೋಧ ಇದ್ರವ್ರು ಅವ್ರು ಕರೆಕ್ಟ್ ಆಗಿದ್ರು ಇದನ್ನೆಲ್ಲ ಯಾಕೆ ಹತ್ತಿಕ್ತಿದ್ರು? ಹತ್ತಿಕ್ತಿದ್ರು? ನನ್ನ ಆತ್ಮಸಾಕ್ಷಿಗೆ ನಾನು ವಂಚನೆ ಮಾಡ್ಕೊಂಡಿದ್ದೀನಿ ಅಂದ್ರೆ ನಾನು ಯಾವ ರೀತಿ ಹೋರಾಟ ಮಾಡ್ತಾ ಇದ್ದೀನಿ ಅಂತ, ಅದು ನನ್ನ ವೈಯಕ್ತಿಕದಲ್ಲಿ ನಾನು ಯಾವ ರೀತಿ ಅದು ದೊಡ್ಡ ಗಿರೀಶ್ ಮಟ್ಟಣ್ಣ ಅಲ್ಲ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಎಲ್ಲರಿಗೂ ಖುಷಿಯಾಗಿ ಬಿಡ್ಬೇಕು. ಆ ರೀತಿಯ ಒಂದು ಹೋರಾಟಕ್ಕೆ ನಮಗೆ ಅದೇ ಬೇಕಮ್ಮ. ಎಲ್ಲರಿಗೂ ನ್ಯಾಯ ಸಿಗುತ್ತೆ. ಧರ್ಮಸ್ಥಳದ ಒಂದು ವ್ಯಕ್ತಿನೂ ಒಳಗಡೆ ಹೋಗುವಾಗೆ ನಾನು ಇವಾಗ ಈ ಹಬ್ಬ ಕಳೀಲಿ ಅಂತ ಕಾಯ್ತಾ ಇದ್ದೀನಿ. ಇದೆಲ್ಲ ಕಳೆದ ಮೇಲೆ ನಾನು ಎಲ್ಲಿ ಹೋಗಿ ಕುತ್ಕೊಂಡು ನಾನು ಹೋರಾಟ ಮಾಡ್ಬೇಕು? ಐ ವಿಲ್ ಸಿಂಗಲ್ ಪರ್ಸನ್ ನಾನು ಹೋರಾಟ ಮಾಡಿ ನಾನು ಒಂದು ತಾರ್ಕಿಕ ಅಂತ್ಯಕ್ಕೆ ನಾನು ತರ್ತೀನಿ. ಇವ್ರು ಯಾರು ಮಾಡದೇ ಇರುವಂತದ್ದು. ನಾನು SIT ಬಗ್ಗೆನೂ ನನ್ನ ಎಲ್ಲಿ ಹೋಗಿ ನಾನು ಇದು ಮಾಡ್ಬೇಕು ಅಲ್ಲಿ ಹೋಗಿ ನಾನು ನಿಂತ್ಕೊಂಡು ನಾನು ಮಾಡ್ತೀನಿ, ನಾನು ಮಾತಾಡ್ತೀನಿ. ನಾನು ಇವಾಗ ಶಪಥ ಮಾಡಿದ್ದೀನಿ. ನನಗಾಗಿರುವ ನೋವು ನನಗೆ ಗೊತ್ತಿದೆ. ಆಯ್ತಮ್ಮ, ಈ ಒಳ್ಳೆ ಕೆಲಸ ಮಾಡ್ಬಿಟ್ರೆ ಆಯ್ತಮ್ಮ. ನಮಗೆ ಏನ್ ಬೇಕಾಗಿಲ್ಲ. ನಾನು ಮಾಧ್ಯಮದ ಮುಂದೆ ಏನ್ ಹೇಳಿದೀನಿ ಅದಕ್ಕಿಂತ ಜಾಸ್ತಿಯಾಗಿ ನನ್ನ ಒಂದು ಇದನ್ನ ನಾನು ತಗೊಂಡೋಗಿ ಅಲ್ಲಿ ಇಡ್ತೀನಿ. ಆವಾಗ ದೇಶ ಅಲ್ಲ, ಹೈಕೋರ್ಟ್ ಒಳಗಡೆನೆ ನಾನು ಯಾರ್ಯಾರು ಜಡ್ಜ್ಗಳು ಬೇಕು ಆ 3 ಜನ ಜಡ್ಜ್ಗಳ ಹತ್ರ ನಾನು ಹೋಗಿ ನಿಂತುಕೊಂಡು ಎಲ್ಲಾ ವಿಚಾರವನ್ನ ಅಲ್ಲಿ ನಡೆದಿರೋದು ಪ್ರತಿಯೊಂದು ಎಲ್ಲಾನು ನಿಮ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ ಜಡ್ಜ್ಗಳು 2-3 ಜಡ್ಜ್ಗಳಿಗೆ, ಇಲ್ಲಿ ಹೈಕೋರ್ಟ್ ಜಡ್ಜ್ ಪ್ರತಿಯೊಬ್ಬರಿಗೂ ನಾನು ಒಂದೊಂದು ಪೇಪರ್ 6 ಪುಟದ ಇದನ್ನ ಕಳ್ಸಿದೀನಿ ಏನೇನಾಗಿದೆ ಅಂತ. ಇದು ನಾನು ಯಾರಿಗೂ ಹೇಳಕ್ ಹೋಗ್ಲಿಲ್ಲ. ನಾನು ಇಂಡೈರೆಕ್ಟ್ ಆಗಿ ನಾನು ಮಾಡ್ತಾ ಇದ್ದೀನಿ. ಡೈರೆಕ್ಟ್ ಆಗಿ ನಾನು ಯಾವುದನ್ನು ಶೂಟ್ ಮಾಡಲ್ಲ. ಹಂಗ ಒಳ್ಳೇದಾಗಲ್ಲಮ್ಮ. ಹೆಂಗ ನಮಗ್ ಬೇಕಾಗಿರೋದು ಆ ಮಗಳಿಗೆ ನ್ಯಾಯ ಕಣಮ್ಮ, ಅಷ್ಟ. ಅದನ್ನ ಬಿಟ್ರೆ ಬೇರೆ ಏನು ಕೇಳೋದಿಲ್ಲ. ನ್ಯಾಯ ಬೇಕು ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಲ್ಲ, ಇದೆಲ್ಲ ಯಾರಿಗೂ ಗೊತ್ತಿಲ್ಲದ ಹಾಗೆ ನಾನೊಬ್ಳು ಬ್ರಾಹ್ಮಣ ಹೆಂಗಸಾಗಿ
ನಾನ್ ಯಾಕೆ ಇದನ್ನ ಇದು ಮಾಡ್ತಿದ್ದೀನಿ ಅಂದ್ರೆ ಅವರು ಬ್ರಾಹ್ಮಣರನ್ನೇ ತುಳಿದಿದ್ದಾರೆ. ಹೌದಮ್ಮ ಇವತ್ತಿಗೆ ತುಳಿತನ ಇದಾರಮ್ಮ. ಆಯ್ತಾ, ಅದಕ್ಕೆ ಬ್ರಾಹ್ಮಣ ಜಡ್ಜ್ ಹತ್ರ ಹೋಗಿ ಹೈಕೋರ್ಟ್ ಜಡ್ಜ್ ಅಲ್ಲಿ ಬ್ರಾಹ್ಮಣ ಜಡ್ಜ್ ಇದ್ದಾರೆ ಒಂದು 3 ಜನ. ಅವರ ಮುಂದೆ ಹೋಗಿ ನಿಂತ್ಕೊಂಡು ನನ್ನ ಅಳಲನ್ನ ತೋಡಿಕೊಂಡು ಅಲ್ಲಿ ಏನ್ ನಡೀತಾ ಇದೆ, ಏನ್ ನಡೆದಿದೆ, ಯಾವ ಇದರಿಂದ ನಡೆದಿದೆ, ಹೇಗೇಗಾಗಿದೆ ಅದನ್ನೆಲ್ಲನೂ ನಾನು ವಿವರವಾಗಿ ತಿಳಿಸಿ, SIT ಏನ್ ಮಾಡಿದೆ, SIT ಯಾವ ರೀತಿ ಇದು ಮಾಡ್ತಾ ಇದೆ, ಅಲ್ಲಿನ ದುಡ್ಡು ಪ್ರತಿಯೊಂದು ಪಿನ್ ಟು ಪಿನ್ ನಾನು ಅಲ್ಲಿ ಎತ್ತಿ ಇಡ್ತೀನಿ. ನಿಮ್ಗೆ ಇನ್ನೂ ಒಂದು ಹೇಳ್ತೇನೆ, ಕೃಷ್ಣ ಭಟ್ ಅಂತ ನಿಮ್ಗೆ ಗೊತ್ತಿಲ್ಲ. ಕೃಷ್ಣ ಭಟ್ ಅಂತ ಒಬ್ಬ ತಾಂತ್ರಿಕರಿದ್ರು. ಅವನು ನಮ್ಮ ತಾತನ ಇದರಿಂದ ವೀರೇಂದ್ರ ಹೆಗ್ಡೆ ತಂದೆಯ ಕಾಲದಲ್ಲಿ ಅವರು ಬ್ರಹ್ಮ ರಾಕ್ಷಸ ಆಗಿದ್ದಾರೆ. ಅವರನ್ನ ಸಾಯಿಸಿದ್ದು ಇದೇ ವೀರೇಂದ್ರ ಹೆಗ್ಡೆ ತಂದೆಯವರೇ. ಅವರು ಇವಾಗ ಬ್ರಹ್ಮ ರಾಕ್ಷಸ ಆಗಿದ್ರು. ಅವರಿಗೆ ಧರ್ಮಸ್ಥಳ ಮಂಜುನಾಥನಿಗೆ ಪೂಜೆ ಮಾಡೋದಕ್ಕಿಂತ ಮುಂಚೆ ಕೃಷ್ಣ ಭಟ್ಟನಿಗೆ ಪೂಜೆ ಮಾಡಬೇಕು. ಅವನಿಗೆ ಪೂಜೆ ಮಾಡಿದ ಮೇಲೆ ಅಲ್ಲಿ ಗುಡಿ ಇದೆ, ಅವರಿಗೆ ಒಂದು ಗುಡಿ ಮಾಡಿದ್ದಾರೆ. ಧರ್ಮಸ್ಥಳ ವೀರೇಂದ್ರ ಮಂಜುನಾಥನ ಎದುರುಗಡೆನೆ ಒಂದು ಸಣ್ಣ ಗುಡಿ ಮಾಡಿದ್ದಾರೆ. ಅವರಿಗೆ ಪೂಜೆ ಆದ್ಮೇಲೆನೆ ಮಂಜುನಾಥನಿಗೆ ಪೂಜೆ. ಇದು ಗೊತ್ತಾ ನಿಮಗೆ? ನವಿಲ್ ಗರಿ ಇದೆಯಲ್ವಾ, ನವಿಲ್ ಗರಿಯನ್ನ ಸುಟ್ಟು ಹಾಲಿಗೆ ಹಾಕಿದ್ರೆ ಅದು ವಿಷ ಆಗುತ್ತೆ. ಅದಕ್ಕೆ ಹೇಳಿದ್ದು ಎಲ್ಲ ಯಾವ ಕಾಲದಿಂದ ನಡೆದಿದೆ, ಆ ದೇವ್ರು ಯಾವ ಇದ್ರಿಂದ ಬಂದಿರೋದು, ಯಾರು ಯಾರಿಗೆ ತಂದ್ಕೊಟ್ಟಿದ್ದು, ಅಣ್ಣಪ್ಪ ಯಾರು, ಅಣ್ಣಪ್ಪ ಒಬ್ಬ ಸ್ಥಾನಿಕ ಬ್ರಾಹ್ಮಣ. ಅರ್ಥ ಆಯ್ತಾ? ಬ್ರಾಹ್ಮಣರನ್ನ ಅಲ್ಲಿ ಇದು ಮಾಡ್ಕೊಂಡು ನೈಸ್ ಆಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಬ್ರಾಹ್ಮಣರಿಗೂ ಎಲ್ಲಾನು ಗೊತ್ತಿದೆ ಅಲ್ಲ. ಆದ್ರ ಸಮೇತ ಇದ್ ನೋಡಮ್ಮ ಇಷ್ಟೆಲ್ಲ ಅಲ್ಲಿ ಅದ್ ನೋಡಮ್ ನಿಮ್ ಸ್ಟೋರಿ ಕೇಳ್ತಾ ಇದ್ರೆ ಈಗ ನಮಗೆ ಒಂಥರ ಇದೇನಾಗ್ತಿದೆ ಅಮ್ಮ, ಈ ತರ ಎಲ್ಲ ನಡೀತದೆ ಧರ್ಮಸ್ಥಳ. ಆಗುತ್ತಮ್ಮ. ಅವರ ತಾಯಿಯನ್ನ ಸಾಯಿಸಿದ್ದೆ ಮಕ್ಕಳೇ. ಯಾರು? ವೀರೇಂದ್ರ ಹೆಗ್ಡೆ ಸಾಯಿಸಿರೋದು. ವೀರೇಂದ್ರ ಹೆಗ್ಡೆ ಅವ್ರ ತಾಯಿ? ಹೌದು, ಸ್ವಂತ ಮಕ್ಕಳೇ. ಸ್ವಂತ ಮಕ್ಕಳೇ. ಇನ್ನ ನಿಮ್ಮನ್ನ ಬಿಡ್ತಾರೆ ನಮ್ಮ ಇವರು. ನೀವು ಅರ್ಥ ಮಾಡ್ಕೊಳ್ಳಿ. ಗೊತ್ತಿಲ್ಲದೆ ಯಾವ್ದನ್ನು ನಾವು ಇದು ಮಾಡಬಾರ್ದು. ಒಂದು ವೀರೇಂದ್ರ ಹೆಗ್ಡೆಗೂ ವೀರೇಂದ್ರ ಹೆಗ್ಡೆ ಹೆಂಡತಿಗೂ ಇವನು ಹರ್ಷೇಂದ್ರ ಗನ್ ಇಟ್ಕೊಂಡಿದ್ದಾನೆ ಅಲ್ಲ. ಅವರು ಆಕ್ಚುಲಿ ಒಳ್ಳೆ ಒಂದು ಇದ್ರಲ್ಲಿ ಇದ್ರು. ಅವ್ರು ಇನ್ನು ಎಲ್ಲಿ ಇದು ಮಾಡ್ತಾರೆ ಅಂತ ಹೇಳ್ಕೊಂಡು ಅವರು ಭಯದ ವಾತಾವರಣದಲ್ಲಿ ವೀರೇಂದ್ರ ಹೆಗ್ಡೆ ಹೆಂಡತಿನು ಇಬ್ರು ಇವನು ಗನ್ ಇಟ್ಕೊಂಡು ಅವರನ್ನ ಭಯ ಪಡಿಸ್ಕೊಂಡು ನಿಲ್ಸಿದಾನೆ. ಅಲ್ಲಿ ಹರ್ಷೇಂದ್ರನ ಆಳ್ವಿಕೆ ನಡೀತಾ ಇದೆ. ಇದು ತಿಳ್ಕೊಳ್ಬೇಕು ಸರ್.